ಮೊದಲನೇದಾಗಿ ರೈತ ಬಾಂಧವರಲ್ಲಿ ನಮಸ್ತೆ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಬನ್ನಿ ನಾನಿವತ್ತು ಒಂದು ಅಡಿಕೆ ತೋಟದಲ್ಲಿದ್ದೀನಿ. ಈ ಅಡಿಕೆ ತೋಟ 3 ವರ್ಷದ ತೋಟ ಆಗಿರುತ್ತೆ. ನೋಡಿ, ಇದರಲ್ಲಿ ರೈತ ಆದವನು ಹಸಿರೆಲೆ ಗೊಬ್ಬರವನ್ನು ಬೆಳೆದಿದ್ದಾನೆ, ಸೆಣಬನ್ನು ಬೆಳೆದಿದ್ದಾನೆ. ನೋಡಿ, ನಮ್ಮ ಅಡಿಕೆ ತೋಟಗಳಲ್ಲಿ ನಾವು ಹಸಿರೆಲೆ ಗೊಬ್ಬರವನ್ನು ಯಾಕೆ ಬೆಳಿಬೇಕು, ಹಸಿರೆಲೆ ಗೊಬ್ಬರದ ಪ್ರಾಮುಖ್ಯತೆ ಏನು, ಯಾವ ರೀತಿ ನಮಗೆ ಲಾಭ ಆಗಿ ಪರಿಣಮಿಸುತ್ತೆ, ಎಷ್ಟು ಖರ್ಚನ್ನು ಕಡಿಮೆ ಮಾಡುತ್ತೆ, ನಮ್ಮ ಭೂಮಿ ಯಾವ ರೀತಿ ಫಲವತ್ತತೆಯಿಂದ ಕೂಡಿರುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ನೋಡಿ, 3 ವರ್ಷದ ಅಡಿಕೆ ತೋಟ. ಈ ತೋಟಕ್ಕೆ ರೈತ ಹಸಿರೆಲೆ ಗೊಬ್ಬರವನ್ನು ಹೊಡೆದಿದ್ದಾರೆ. ಯಾವ ರೀತಿ ಸೆಣಬು ಬೆಳೆದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ನೋಡಿ, ಇದು 50 ದಿನದ ಸೆಣಬು ಆಗಿರೋದ್ರಿಂದ ಟ್ಯಾಕ್ಟರ್ ಹೊಡಿತಾ ಇದೆ. ನೋಡಿ, ಎಲ್ಲ ಬಾಂಡ್ಲಿ ಹೊಡೆದು ಎಲ್ಲ ಪುಡಿ ಮಾಡುತ್ತೆ. ಇದು ಭೂಮಿಗೆ ಸೇರಿಬಿಟ್ಟು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಫಸಲಿಗೆ ಬರದೇ ಇರತಕ್ಕಂಥ ತೋಟದಲ್ಲೇ ಆಗಿರಲಿ, ಫಸಲಿಗೆ ಬಂದಿರತಕ್ಕಂಥ ತೋಟದಲ್ಲೇ ಆಗಿರಲಿ, ನೀವು ಈ ರೀತಿಯ ಹಸಿರೆಲೆ ಗೊಬ್ಬರವನ್ನು ಬೆಳೆದಿದ್ದೇ ಆದಲ್ಲಿ ನಿಮ್ಮ ತೋಟ ಉತ್ತಮ ರೀತಿಯ ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ನಾವು ಒಂದು ಅಡಿಕೆ ಗಿಡ ಫಸಲಿಗೆ ಬರಬೇಕಂದ್ರೆ 6 ವರ್ಷ ಕರೆಕ್ಟಾಗಿ ಬೇಕಾಗುತ್ತೆ. ಒಂದು ಒಳ್ಳೆಯ ರೀತಿಯ ಫಸಲು ಕೂರಬೇಕಂದ್ರೆ ನಾವು ಈ ಸಮಯದಲ್ಲಿ ನಮ್ಮ ಅಡಿಕೆ ಮರಗಳಿಗೆ ಯಾವ ರೀತಿ ಆರೈಕೆಯನ್ನು ಮಾಡಬೇಕಪ್ಪ ಅಂದರೆ, ಅದರ ಫಲವತ್ತತೆಯನ್ನು ಹೆಚ್ಚಿಸಬೇಕು. ಭೂಮಿಯಲ್ಲಿ ಇರ್ತಕ್ಕಂಥ ಫಲವತ್ತತೆಯನ್ನು ಹೆಚ್ಚಿಸಿದಾಗ ಅಡಿಕೆ ಮರಗಳು ತುಂಬ ರೀತಿಯ ಒಳ್ಳೆಯ ರೀತಿಯ ಪೋಷಕಾಂಶವನ್ನೆಲ್ಲ ತಗೊಂಡು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿ ದಷ್ಟಪುಷ್ಟವಾಗಿ ಮರಗಳಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಗೊನೆ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಗೊಬ್ಬರ ಹೊಡಿಸ್ಬೇಕು ಅಂದರೆ, ಇವತ್ತು ನೋಡಿ, ನಮಗೆ ಆಗಿರಲಿ 1,000 ಗಿಡಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು 80ರಿಂದ 1 ಲಕ್ಷದವರೆಗೂ ಖರ್ಚು ಬರುತ್ತೆ. ಗೊಬ್ಬರ ಕೊಂಡ್ಕೊಂಡು, ಗೊಬ್ಬರ ಏರಿಸ್ಕೊಂಡು, ಗೊಬ್ಬರ ಗಿಣಿ ಸುತ್ತ ಮಾಡಿ ಹಾಕಿಸಿ ಅದರದ್ದೆಲ್ಲ ಖರ್ಚು ಕರ್ಪಡಿ ಎಲ್ಲ ಮುಗಿಸೋ ಹೊರಟಿಗೆ 1,000 ಗಿಡಕ್ಕೆ ಏನಿಲ್ಲ ಅಂದರೂ ಒಂದು 70ರಿಂದ 1 ಲಕ್ಷದವರೆಗೂ ಖರ್ಚು ಬರುತ್ತೆ. ಅದು ಮಾಡೋದ್ರ ಮೇಲೆ 70,000ಕ್ಕೂ ಮಾಡ್ಕೋಬೋದು, ಇಲ್ಲಿ 80,000ಕ್ಕೂ ಮಾಡ್ಕೋಬೋದು, 90,000ಕ್ಕೂ ಮಾಡ್ಕೋಬೋದು, ಲಕ್ಷನೂ ಮಾಡ್ಬೋದು. ಅದು ಅವ್ರು ಹಾಕ್ಸೋದ್ರ ಮೇಲೆ ಹೋಗುತ್ತೆ. ಈ ರೀತಿಯ ಖರ್ಚುಗಳನ್ನು ನಾವು ಉಳಿಸ್ಬೇಕು, ನಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಬೇಕು ಅಂದರೆ ನಾವು ಈ ರೀತಿಯ ಹಸಿರೆಲೆ ಗೊಬ್ಬರವನ್ನು ಬೆಳಿಬೇಕಾಗುತ್ತೆ. ಈ ರೀತಿಯ ಸೆಣಬು, ಅವರೆ, ಹುರುಳಿ ಮುಂತಾದ ರೀತಿಯ ಹಸಿರೆಲೆ ಗೊಬ್ಬರವನ್ನು ನಾವು ನಮ್ಮ ತೋಟದಲ್ಲಿ ಬೆಳೆದಾಗ ಇದು ಏನು ಗೊಬ್ಬರ ಹೊಡಿಸ್ತಿರೋ ಅದಕ್ಕಿಂತ ಉತ್ತಮವಾದ ಫಲವತ್ತತೆಯನ್ನು ಭೂಮಿಗೆ ಕೊಡುತ್ತೆ. ಭೂಮಿಗೆ ಕೊಟ್ಟಾಗ ಅಡಿಕೆ ಮರ ತುಂಬ ಚೆನ್ನಾಗಿ ತೊಗೊಳುತ್ತೆ. ಇದಕ್ಕೆ ಎಷ್ಟು ಖರ್ಚಾಗುತ್ತಪ್ಪ ಒಂದು 1,000 ಗಿಡ ಅಡಿಕೆ ಗಿಡಗಳು ಇದ್ದಾವೆ ಅಂದಾಗ ನಿಮಗೆ ಖರ್ಚು ಬರೋದು ಇದು ಒಂದು 5,000 ಖರ್ಚು ಬರುತ್ತೆ. 1,000 ರೂಪಾಯಿ ಬೀಜ, ಒಂದು ಬಾಂಡ್ಲಿ ಓಡಿಸೋದಕ್ಕೆ ಒಂದು 2-3 ಸಾವಿರ, ಬೀಜ ಚೆಲ್ಬಿಟ್ರೆ ಮುಗೀತು. ನೀಟಾಗಿ ಸಾಧ್ಯವಾದರೆ ಕುಂಟೆ ಹೊಡಿಸ್ಬಿಟ್ರೆ ಅದಾಡ್ಕಾದ ಬೆಳ್ಕೊಳುತ್ತೆ. ನೀರೊಂದು ಚೆನ್ನಾಗಿ ಅಡಿಕೆ ಗಿಡಕ್ಕೆ ಬಿಡ್ತಾ ಇರ್ತೀರ, ಅದೇ ನೀರೇ ಸಾಕು. ಮಳೆಗಾಲ ಆಗಿರೋದ್ರಿಂದ ತುಂಬ ತೇವಾಂಶ ಇರುತ್ತೆ. ಚೆನ್ನಾಗಿ ಬೆಳ್ಕೊಂಡು 40ರಿಂದ 55 ದಿನದ ಒಳಗೆ ಇದು ಕಟಾಪಿಗೆ ಬಂದುಬಿಡುತ್ತೆ. ಕಟಾಪಿಗೆ ಬಂದಾಗ ನೀವೇನು ಮಾಡಬೇಕು, ಈ ರೀತಿಯ ಟ್ಯಾಕ್ಟರ್ ಮುಖಾಂತರ ನೀವೆಲ್ಲ ಬಾಂಡ್ಲಿ ಓಡಿಸ್ಬಿಟ್ಟು ಅದನ್ನು ಭೂಮಿ ಒಳಗೆ ಸೇರಿಸ್ಬೇಕು. ಭೂಮಿ ಒಳಗೆ ಸೇರಿಸಿದಾಗ ಅದೇನು ಮಾಡುತ್ತೆ, ಒಂದು 20ರಿಂದ 30 ದಿನ ಒಳಗೆ ಕೊಳೆಯುವಿಕೆಯಿಂದ ಎಲ್ಲ ಗೊಬ್ಬರ ಆಗಿ ತಯಾರಾಗಿ ನಿಮ್ಮ ಅಡಿಕೆ ಮರಗಳಿಗೆ ತುಂಬ ಫಲವತ್ತತೆಯನ್ನು ಕೊಡುತ್ತೆ. ಪ್ರತಿಯೊಬ್ಬ ರೈತನು ಈ ರೀತಿಯ ಖರ್ಚುಗಳನ್ನು ಕಮ್ಮಿ ಮಾಡ್ಕೊತಾ ಹೋದರೆ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ. ಹಾಗಾಗಿ ರೈತ ಬುದ್ಧಿವಂತಿಕೆ ಇರಬೇಕು. ಫಸಲಿಗೆ ಬರೋವರೆಗೂ ನಾವು ಎಷ್ಟು ಈ ರೀತಿಯ ಬುದ್ಧಿವಂತಿಕೆಯಿಂದ ಕೃಷಿ ಮಾಡೋಕ್ಕಾಗುತ್ತೋ ಆ ರೀತಿಯ ಬುದ್ಧಿವಂತಿಕೆ ಕೃಷಿ ಮಾಡಿ ನಮ್ಮ ಅಡಿಕೆ ಮರಗಳು ಉತ್ತಮ ರೀತಿಯಲ್ಲಿ ಬರೋ ರೀತಿ ನಾವು ಮಾಡ್ಕೊಂಡಾಗ ಮುಂದಿನ ದಿನಗಳಲ್ಲಿ ಫಸಲು ಬರುತ್ತಾ ಅವತ್ತು ನಾವು ಗೊಬ್ಬರ ಹಾಕ್ಸೋಣ, ಏನು ಬೇಕಾದ್ರೂ ಖರ್ಚು ಮಾಡೋಣ. 50,000 ಅದರಿಂದ 1 ಲಕ್ಷ ಬಂತು ಅಂದರೆ ನಾವು 50,000 ಅದಕ್ಕೆ ಇನ್ವೆಸ್ಟ್ ಮಾಡಿದರೆ ನಮ್ಮ ಆರ್ಥಿಕ ಸ್ಥಿತಿ ಮೇಲೆ ಹೊಡೆತ ಬೀಳೋದಿಲ್ಲ. ಈಗಲಿಂದನೇ ನಾವು ಅದಕ್ಕೆ ಗೊಬ್ಬರ ಅದು ಇದು ಖರ್ಚು ಲಕ್ಷಾಂತರ ರೂಪಾಯಿ ಮಾಡಿದಾಗ ಮುಂದಿನ ದಿನಗಳಲ್ಲಿ ನಮಗೇನಾಗುತ್ತೆ, ಆರ್ಥಿಕ ಹೊಡೆತ ಬೀಳುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಬುದ್ಧಿವಂತಿಕೆಯಿಂದ ಇರ್ತಕ್ಕಂಥ ನೈಸರ್ಗಿಕ ಏನು ಸಿಗುತ್ತೋ ಉತ್ತಮವಾಗಿ ಅದನ್ನು ನಾವು ಗೊಬ್ಬರ ಆಗಿ ತಯಾರು ಮಾಡಿ ಅಲ್ಲಿಂದನೇ ನಮ್ಮ ಅಡಿಕೆ ಗಿಡಗಳನ್ನು ಉತ್ತಮ ರೀತಿಯಲ್ಲಿ ಮಾಡ್ಕೊಳ್ಳೋತಕ್ಕಂಥದ್ದು ಉತ್ತಮ ರೈತನ ಲಕ್ಷಣ ಆಗಿರುತ್ತೆ. ಈ ಎಲ್ಲ ಅಂಶಗಳನ್ನು ರೈತ ಆದವನು ತಿಳ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ ಸೆಣಬು. ನೋಡಿ, ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದೆಲ್ಲ ಯಾವ ರೀತಿ ಕಟ್ಟಾಗ್ಬಿಟ್ಟು ನೆಲ ಎಷ್ಟು ಚೆನ್ನಾಗಿ ಮುಗ್ಗು ಬಂದು ಎಲ್ಲ ಚೆನ್ನಾಗಿ ಗೊಬ್ಬರ ಆಗಿ ಅಡಿಕೆ ಗಿಡಗಳು ನೋಡಿ ಯಾವ ರೀತಿ ಇದಾವೆ. 3 ವರ್ಷದ ಅಡಿಕೆ ಗಿಡಗಳು. ಇನ್ನೊಂದು 2 ವರ್ಷ ಈ ರೀತಿ ನೀವೆಲ್ಲ ನಿಮ್ಮ ತೋಟಗಳಲ್ಲಿ ಬೆಳ್ಕೊಂಡಿದ್ದೀರಾ ಅಂದರೆ ಇದೇ ಹೆಚ್ಚಾಗುವಷ್ಟು ಗೊಬ್ಬರ ಆಗಿರುತ್ತೆ. ಈಗ ಇರ್ತಕ್ಕಂಥ ಗಿಡಗಳಿಗೆ ಮುಂದಿನ ದಿನಗಳ ಫಸಲು ಉತ್ತಮವಾಗಿ ಹಿಡಿಯುತ್ತೆ. ಆವಾಗ ನೀವು ಎಷ್ಟು ಚೆನ್ನಾಗಿ ಗೊಬ್ಬರ ಹೊಡಿಸ್ಕೋಬೋದು. ಈ ರೀತಿಯ ಕೆಲಸಗಳನ್ನು ಪ್ರತಿಯೊಬ್ಬ ರೈತನು ಮಾಡಬೇಕು. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ
ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಧನ್ಯವಾದಗಳು ಸ್ನೇಹಿತರೆ.